ಇನ್ನು ನೀಟ್ ವಿಳಂಬಕ್ಕೆ ಸರ್ಕಾರ ಒಂದು ಫ್ಯಾಕ್ಟ್ ಚೆಕ್ ಅನ್ನು ಮಾಡಿ ಸಾಕ್ಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿತ್ತು. ಅಂದರೆ ನೀಟ್ ರೀ ಎಕ್ಸಾಮ್ ಆಯ್ತಲ್ಲ ಭಾನುವಾರ. ಸೊ ಕಾಂಗ್ರೆಸ್ ಪಕ್ಷದ ಸಮಾವೇಶದಿಂದ ಟ್ರಾಫಿಕ್ ಜಾಮ್ ಆಗಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಬರೋದನ್ನ ತಪ್ಪಿಸ್ಕೊಂಡಿದ್ರು ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿತ್ತು. ಇದಕ್ಕೆ ಸರ್ಕಾರ ಸಾಕ್ಷಿಯನ್ನ ಕೊಟ್ಟಿದೆ ಫ್ಯಾಕ್ಟ್ ಚೆಕ್ ಮಾಡೋದ್ರ ಮೂಲಕ. ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಒಂದು ಫ್ಯಾಕ್ಟ್ ಚೆಕ್ನಿಂದ ಬಿಜೆಪಿ ಕೆಂಡಾಮಂಡಲವಾಗಿದೆ, ಆಕ್ರೋಶ ವ್ಯಕ್ತಪಡಿಸಿದೆ. ಜನಾಕ್ರೋಶದಿಂದ ಸರ್ಕಾರವನ್ನು ರಕ್ಷಣೆ ಮಾಡೋಕೆ ವ್ಯವಸ್ಥೆಗಳನ್ನು ಬಳಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಈ ಕ್ರಮ ಸರಿನಾ ಗೃಹ ಸಚಿವರೇ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸೋ ಬದಲು ಮಾರ್ಗದ ವಿಶ್ಲೇಷಣೆ ಮಾಡಿ ಅವರು ಎಷ್ಟೊತ್ತಿಗೆ ಮನೆ ಬಿಟ್ಟಿದ್ರು, ಎಷ್ಟೊತ್ತಿಗೆ ಎಕ್ಸಾಮ್ ಸೆಂಟರ್ ರೀಚ್ ಆಗಿದ್ರು, ಈ ರೀತಿಯಾಗಿ ಫ್ಯಾಕ್ಟ್ ಚೆಕ್ ಮಾಡಿ ಸುಮ್ಮನೆ ತಪ್ಪು ಏನೂ ಇಲ್ಲ ಅನ್ನುವಂಥದ್ದನ್ನು ತೋರಿಸೋದೇನಿದೆ ಅದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಮಾಡ್ತಾ ಇದೆ. ಇವತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರೇ ತಮ್ಮ ಅಧಿಕೃತ ಖಾತೆಯಿಂದ ಒಂದು ಪೋಸ್ಟನ್ನು ಮಾಡಿದರು. ಆ ವಿದ್ಯಾರ್ಥಿಗಳು ತಮ್ಮ ಮನೆಯನ್ನು ಅದು ಮೆನ್ಷನ್ ಮಾಡಿದ್ದಾರೆ, RT ನಗರ ಎಷ್ಟೊತ್ತಿಗೆ ಬಿಟ್ಟಿದ್ರು, ಎಕ್ಸಾಮ್ ಎಷ್ಟೊತ್ತಿಗಿತ್ತು ನೋಡಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್, ಬೆಂಗಳೂರು ಟ್ರಾಫಿಕ್ ಪೊಲೀಸರು ಪೋಸ್ಟ್ ಮಾಡಿರುವಂಥ ಒಂದು ಫೋಟೋ. ಅದು CCTV ಫುಟೇಜ್ಗಳನ್ನು ಹುಡುಕಾಡಿ ಅವರು ಎಷ್ಟೊತ್ತಿಗೆ ಮನೆ ಬಿಟ್ಟಿದ್ದಾರೆ, ಎಕ್ಸಾಮ್ ಸೆಂಟರ್ ಎಲ್ಲಿತ್ತು, ಎಷ್ಟೊತ್ತಿಗೆ ಎಕ್ಸಾಮ್ ಸೆಂಟರ್ ರೀಚ್ ಆಗಿದ್ದಾರೆ, ಅದೆಲ್ಲವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. 1:00ಗೆ ನೀಟ್ ಎಕ್ಸಾಮ್ ಇದ್ದಿದ್ದು, ಅವರು ಮನೆ ಬಿಟ್ಟಿದ್ದು 12:57ಕ್ಕೆ. ಶಾರ್ಟರ್ ರೂಟ್ ಇದ್ರೂ ಕೂಡ ಲಾಂಗರ್ ರೂಟನ್ನು ಅವರು ತೆಗೆದುಕೊಂಡಿದ್ರು. ಹೀಗಾಗಿ 1:00ಗೆ ಬರಬೇಕಾಗಿತ್ತು, ಅವರು 1:33ಕ್ಕೆ ಬಂದಿದ್ದಾರೆ. ನಾವು ಕೂಡ ಚೆಕ್ ಮಾಡಿದ್ದೀವಿ, ಯಾವುದೇ ರೀತಿಯಾದಂಥ ಟ್ರಾಫಿಕ್ ಸಮಸ್ಯೆಯಿಂದ ಅವರು ಎಕ್ಸಾಮ್ನಿಂದ ವಂಚಿತರಾಗಿಲ್ಲ ಅನ್ನುವಂಥ ಮಾತನ್ನು ಅಥವಾ ಆ ಒಂದು ವಿಷಯವನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಸೊ ಯಾವಾಗ ಈ ಒಂದು ಪೋಸ್ಟ್ ಆಯಿತೋ ಬಿಜೆಪಿ ಕೆಂಡಾಮಂಡಲವಾಗಿದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅದನ್ನು ಆ ಹೊಣೆಯನ್ನು ಹೊರಬೇಕೇ ಹೊರತು ಅದನ್ನು ಬಿಟ್ಟು ಜನಾಕ್ರೋಶದಿಂದ ರಕ್ಷಣೆ ಮಾಡಿಕೊಳ್ಳೋಕೆ ತಮ್ಮನ್ನು ತಾವು ವ್ಯವಸ್ಥೆಯನ್ನು ಬಳಕೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಒಂದು ಟ್ವೀಟ್ ಮಾಡಿರುವಂಥದ್ದು, ಸುದೀರ್ಘವಾದಂಥ ಟ್ವೀಟ್ ಅದು. ಸರ್ಕಾರದ ನಾಚಿಕೆಗೇಡಿನ ಫ್ಯಾಕ್ಟ್ ಚೆಕ್. ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆ ನೀಟ್ ಅಭ್ಯರ್ಥಿಯ ವಿಳಂಬದ ಕುರಿತು ಬಿಡುಗಡೆ ಮಾಡಿರುವಂಥ ಫ್ಯಾಕ್ಟ್ ಚೆಕ್ ವರದಿ ಅತ್ಯಂತ ನಿರಾಶಾಜನಕ. ಭವಿಷ್ಯವೇ ಪಣಕ್ಕಿಟ್ಟಿರುವಂಥ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸೋ ಬದಲು ವಿದ್ಯಾರ್ಥಿಯ ಪ್ರಯಾಣ ಮಾರ್ಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದರಲ್ಲೇ ಸರ್ಕಾರ ತೊಡಗಿಸಿಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಎಲ್ಲವೂ ಗೊತ್ತಿರುವಂತೆ ವರ್ತನೆ ಮಾಡ್ತಾರೆ. ರಾಜ್ಯ ಪೊಲೀಸರನ್ನು ಅಪರಾಧಿಗಳನ್ನು ಬಂಧಿಸಲು, ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಲು ಹಾಗೂ ಬೆಂಗಳೂರಿನ ಭೀಕರ ಸಂಚಾರ ದಟ್ಟಣೆ ನಿವಾರಿಸಲು ಬಳಸಬೇಕಾಗಿದ್ದವರು ತಮ್ಮ ವಿಫಲ ಆಡಳಿತ ಸಮರ್ಥಿಸಿಕೊಳ್ಳೋಕೆ ಪೊಲೀಸರ ಮೂಲಕ ಫ್ಯಾಕ್ಟ್ ಚೆಕ್ ಪ್ರಚಾರ ನಡೆಸ್ತಾ ಇದ್ದಾರೆ. ನೂರಾರು ಪೋಷಕರು ಮತ್ತು ವಿದ್ಯಾರ್ಥಿಗಳು ನಿಮ್ಮ ರಾಜಕೀಯ ಕಾರ್ಯಕ್ರಮದಿಂದ ಉಂಟಾದ ಭಾರೀ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಅವರ ಹೇಳಿಕೆಗಳು ಸುಳ್ಳ? ಸಂಕಷ್ಟದಲ್ಲಿದ್ದ ವಿದ್ಯಾರ್ಥಿಯ ಹಾಳಾದ ಭವಿಷ್ಯ ನಿಮ್ಮ ದೃಷ್ಟಿಯಲ್ಲಿ ಕೇವಲ ಮಾರ್ಗ ವಿಶ್ಲೇಷಣೆಯ ವಿಷಯನ? ಪರೀಕ್ಷಾ ಕೇಂದ್ರದ ಬಾಗಿಲು ಮುಚ್ಚಿದ ನಂತರ ಹೊರಗೆ ನಿಂತು ಅಳ್ತಾ ಇದ್ದ ವಿದ್ಯಾರ್ಥಿಯ ಮನ ಕಲಕುವ ದೃಶ್ಯ ಸರ್ಕಾರದ ಆತ್ಮಾವಲೋಕನ ಮತ್ತು ಹೊಣೆಗಾರಿಕೆಯನ್ನು ಎಬ್ಬಿಸಬೇಕಾಗಿತ್ತು. ಆದರೆ ಸರ್ಕಾರದ ನಡೆ ನಿಜಕ್ಕೂ ನಾಚಿಕೆಗೇಡು ಅನ್ನುವಂಥ ಟ್ವೀಟನ್ನು ಬಿಜೆಪಿ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.